ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೀಕ್ಷಕರೇ, ಬನ್ನಿ ನಾನಿವತ್ತು ನಿಮಗಾಗಿ ಬಿಳಿ ಕೂದಲ ಸಮಸ್ಯೆ ಆಗಲಿ, ನಿಮ್ಮ ಕೂದಲು ಜಾಸ್ತಿನೇ ಉದುರ್ತಾ ಇರುವಂಥದ್ದು, ಹಾಗೆ ನಿಮ್ಮ ಕೂದಲು ಗ್ರೋತ್ ಆಗ್ತಾ ಇಲ್ಲ, ನಿಮ್ಮ ಕೂದಲು ಜಾಸ್ತಿನೇ ಹೇರ್ ಫಾಲ್ ಕೂಡ ಆಗ್ತಾ ಇದೆ, ಜಾಸ್ತಿ ಬೆಳವಣಿಗೆ ಇಲ್ಲ ಅಂತಾದರೂ ಕೂಡ ಈ ಥರ ಇರುವಂಥದ್ದು ಹೇರ್ ಪ್ಯಾಕ್ ಆಗಲಿ, ಈ ಥರ ಇರುವಂಥದ್ದು ಹೇರ್ ಆಯಿಲ್ ಅಪ್ಲೈ ಮಾಡಿಬಿಟ್ರೆ ಸಾಕು, ನಿಮ್ಮ ಕೂದಲು ನೋಡ್ತಾ ನೋಡ್ತಾ ವಾರದಲ್ಲಿ ಉದ್ದವಾಗಿ ಬೆಳೆಯುತ್ತೆ. ಈ ಥರ ಉದ್ದವಾಗಿ ಬೆಳೆದ್ಮೇಲೆ ಮತ್ತೆ ಮತ್ತೆ ನೀವೇ ಕೂಡ ಕಟ್ ಮಾಡ್ತೀರಾ. ಅದಕ್ಕೋಸ್ಕರ ನಾನಿವಾಗ ಕರಿಬೇವು ತೊಗೊಂಡಿರೋಂಥದ್ದು, ಒಣಗಿರುವಂಥದ್ದು ಫ್ರೆಶ್ ಆಗಿ ಈ ಥರ ತಂದು ಕರಿಬೇವು ಒಣಗಿಸ್ಕೊಂಡು ತೊಗೋಬೇಕು. ಆಮೇಲೆ ನಾನು ಇವಾಗ ಚೂರು ಚೂರಾಗಿ ಮಾಡ್ತಾ ಇರೋಂಥದ್ದು. ಈ ಥರ ಕರಿಬೇವಿಂದ ನಮ್ಮ ಕೂದಲು ತುಂಬಾ ಚೆನ್ನಾಗಿ ಬೆಳವಣಿಗೆ ಕೂಡ ಆಗುತ್ತೆ, ನಮ್ಮ ಕೂದಲು ನ್ಯಾಚುರಲಾಗಿ ಕಪ್ಪು ಕೂಡ ಆಗುತ್ತೆ. ಇವಾಗ ಚೂರು ಚೂರಾಗಿ ಮಾಡ್ಕೊಂಡ್ಮೇಲೆ ಈ ಕಡೆ ಒಂದು ಕಬ್ಬಿಣದ ಬಾಣಲೆ ಇಟ್ಕೊಂಡಿದ್ದೀನಿ. ಆಮೇಲೆ ನಾನು ಇವಾಗ ಕಬ್ಬಿಣದ ಬಾಣಲೆಯಲ್ಲಿ ನಾನು ಮನೆಯಲ್ಲಿ ಮಾಡಿರೋಂಥ ಫ್ರೆಶ್ ಆಗಿರೋಂಥ ಕೊಕೊನಟ್ ಆಯಿಲ್ ಕೂಡ ತೊಗೊಂಡಿರೋಂಥದ್ದು ನೋಡಿ. ಈ ಕೊಕೊನಟ್ ಆಯಿಲು ನಾನು ಇವಾಗ ಕಬ್ಬಿಣದ ಬಾಣಲಿ ಬಿಸಿ ಆದಮೇಲೆ ಅದರಲ್ಲಿ ಹಾಕ್ತಾ ಇರುವಂಥದ್ದು. ನೀವು ಎಷ್ಟು ಪ್ರಮಾಣದಲ್ಲಿ ನೀವು ಮಾಡ್ಕೋಬೇಕಂತ ಅಂದ್ಕೊಳ್ತೀರಲ್ಲ ಆಯಿಲು, ಅಷ್ಟು ಎಣ್ಣೆ ತೊಗೋಬೇಕಾಗತ್ತೆ ನೋಡಿ. ಈ ರೀತಿ ನಾನು ಎಣ್ಣೆ ತೊಗೊಂಡಿದ್ದೀನಿ. ಅರ್ಧದಷ್ಟು ಫಸ್ಟಿಗೆ ಎಣ್ಣೆ ಹಾಕಿದ್ದೀನಿ. ಸ್ವಲ್ಪ ಉಗುರು ಬೆಚ್ಚಗಾಗಬೇಕು, ಎಣ್ಣೆಯಲ್ಲಿ ಹೊಗೆ ಬರಬೇಕು. ಆ ರೀತಿ ಬಂದಾಗ ನಾವೇನು ಮಾಡಬೇಕಂದ್ರೆ ಸ್ಟವ್ ಆಫ್ ಮಾಡಬೇಕು. ಆಮೇಲೆ ಸ್ಟವ್ ಆಫ್ ಮಾಡಿ ನಾನಿವಾಗ ಇಲ್ಲಿ ದಾಸವಾಳದ ಹೂವು ತೊಗೊಂಡಿರೋದು 2 ಹೂವು ತೊಗೊಂಡಿದ್ದೀನಿ ಒಣಗಿರುವಂಥದ್ದು. ದಾಸವಾಳ ಹೂವಿನಿಂದ ಕೂಡ ನಮ್ಮ ಕೂದಲಲ್ಲಿ ಏನೇ ಸಮಸ್ಯೆಗಳಿದ್ದರೂ ಕೂಡ ಕಡಿಮೆ ಮಾಡಿ ನಮ್ಮ ಕೂದಲು ಚೆನ್ನಾಗಿ ಬೆಳವಣಿಗೆ ಕೂಡ ಆಗುತ್ತೆ, ಹಾಗೆ ನಮ್ಮ ಕೂದಲು ತುಂಬಾ ನ್ಯಾಚುರಲ್ ಆಗಿ ಕೂಡ ಕಪ್ಪು ಮಾಡುತ್ತೆ. ಹಾಗಾಗಿ ಈ ಥರ ನೀವು ತೊಗೋಬೇಕಾಗತ್ತೆ. ಆಮೇಲೆ ನಾನು ದಾಸವಾಳದ ಹೂವು ಹಾಕಿದ್ದೀನಿ, ಅದ್ರ ಜೊತೆಗೆ ಕರಿಬೇವು ಕೂಡ ಪುಡಿ ಪುಡಿ ಮಾಡಿ ಹಾಕಿದ್ದೀನಿ. ಆಮೇಲೆ ಈರುಳ್ಳಿ ಸಪ್ಪೆ ನಾವು ಕಸಕ್ಕೆ ಹಾಕುವಂಥದ್ದು ರಸ ಮಾಡಬೇಕು, ಆ ಥರ ನೋಡಿ ಈರುಳ್ಳಿ ಸಪ್ಪೆ ಕೂಡ ಇದಕ್ಕೆ ಹಾಕಬೇಕು. ಈರುಳ್ಳಿ ಕೂಡ ನಮ್ಮ ಕೂದಲಿಗೆ ಎಷ್ಟು ಚೆನ್ನಾಗಿ ಬೆಳವಣಿಗೆ ಮಾಡುತ್ತೆ, ಹಾಗೆ ಈರುಳ್ಳಿ ಸಪ್ಪೆ ಕೂಡ ನಮ್ಮ ಕೂದಲಿಗೆ ತುಂಬಾ ಸ್ಟ್ರಾಂಗ್ ಕೊಡುವಂಥ ಶಕ್ತಿ ಇದರಲ್ಲಿ ಇರುವಂಥದ್ದು. ಹಾಗೆ ನೋಡಿ ನಾನು ಇವಾಗ ಈರುಳ್ಳಿ ಸಪ್ಪೆ ಹಾಕಿದ್ದೀನಿ, ಮತ್ತು ಆಯಿಲ್ ಹಾಕ್ತಾ ಇರೋದು. ಇವಾಗ ನಾನು ಒಂದೇ ವಾರದಲ್ಲಿ ನೋಡಿ ತಿಂಗಳಿಗೆ ಒಮ್ಮೆ ಮಾಡಿ ಇಟ್ಕೊಳ್ತೀನಿ, ಬೇಕಾದಾಗ ಈ ಥರ ನಾವು ಯೂಸ್ ಮಾಡ್ತಾ ಇರ್ತೀನಿ. ಹಾಗಾಗಿ ಇವಾಗ ಎಲ್ಲ ಕೂಡ ಎಣ್ಣೆ ಹಾಕಿ ಚೆನ್ನಾಗಿ ಇದರಲ್ಲಿ ಮಿಕ್ಸ್ ಮಾಡಬೇಕು. ಮತ್ತು ನಾನು ಇವಾಗ ಸ್ಟವ್ ಅಂಟಿಸ್ಕೊಂಡಿದ್ದೀನಿ. ಸಣ್ಣ ಉರಿ ಇಟ್ಕೊಳ್ಳಿ, ಜಾಸ್ತಿ ಕೂಡ ಹೈ ಫ್ಲೇಮ್ ಇಡಬೇಡಿ. ಸಣ್ಣ ಉರಿ ಇಟ್ಟರೆ ಚೆನ್ನಾಗಿ ಹೊಗೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಸಣ್ಣ ಉರಿ ಇಟ್ಕೊಂಡು ಒಂದು 2 ನಿಮಿಷ ಚೆನ್ನಾಗಿ ಇದು ಎಣ್ಣೆ ಸ್ವಲ್ಪ ಬಾಯ್ಲ್ ಮಾಡ್ಕೋಬೇಕು ನೋಡಿ. ಎಣ್ಣೆ ಅದರಲ್ಲಿ ಕುದಿಸ್ಕೋಬೇಕು. ಹಾಗೆ ಇದಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ 1 ಸ್ಪೂನಷ್ಟು ಕಲೋಂಜಿ ಪೌಡ್ರ್ ಹಾಕ್ತಾಯಿದ್ದೀನಿ ನೋಡಿ. ಕಪ್ಪು ಜೀರಿಗೆ ಪೌಡ್ರ್ ಇದರಲ್ಲಿ ಹಾಕಬೇಕು. ಕಪ್ಪು ಜೀರಿಗೆ ಪೌಡ್ರ್ ಹಾಕೋದ್ರಿಂದ ನಮ್ಮ ಕೂದಲು ಎಷ್ಟೇ ಬಿಳಿ ಕೂದಲಿದ್ದರೂ ಕೂಡ ನ್ಯಾಚುರಲ್ ರೀತಿ ಅದಕ್ಕೆ ಕಲರ್ ಕೊಡ್ತಾ ಹೋಗುತ್ತೆ. ಹಾಗಾಗಿ ಕಪ್ಪು ಜೀರಿಗೆ ಪೌಡ್ರ್ ಖಂಡಿತವಾಗಿ ಅದಕ್ಕೆ ಮಿಕ್ಸ್ ಮಾಡಲೇಬೇಕು. ಇವಾಗ ಎಣ್ಣೆ ಹೊಗೆ ಬರ್ತಾ ಇರೋದು 1-2 ಸೆಕೆಂಡ್ ಆದಮೇಲೆ ನಾನು ಇವಾಗ ಸ್ಟವ್ ಆಫ್ ಮಾಡ್ತೀನಿ. ಸ್ಟವ್ ಆಫ್ ಮಾಡಿದ್ದಾಯಿತು. ಈ ಕಡೆ ಒಂದು ಬೌಲ್ ತೊಗೊಂಡಿದ್ದೀನಿ. ಬೌಲಲ್ಲಿ ಒಂದು ರೀತಿ ಸೋಸುವಂಥ ಚಾಳಣಿ ತೊಗೋಬೇಕು. ಆಮೇಲೆ ನಾವಿವಾಗ ಎಣ್ಣೆ ಸೋದಿಸ್ಕೊಂಡು ತೊಗೊಳ್ಳೋಣ. ನೋಡಿ ಎಷ್ಟು ಕಲರ್ ಬಂದಿರೋವಂಥದ್ದು ಎಣ್ಣೆಗೆ. ನಾವೆಲ್ಲನೂ ಕೂಡ ಹಾಕಿರ್ತೀವಲ್ಲ, ಅದಕ್ಕೋಸ್ಕರ ನಮ್ಮ ಕೂದಲಿಗೆ ಈ ಥರ ನಮ್ಮ ಕೂದಲು ನ್ಯಾಚುರಲಾಗಿ ಬ್ಲ್ಯಾಕ್ ಕೂಡ ಮಾಡುತ್ತೆ, ನಮ್ಮ ಕೂದಲಿನ ಸಮಸ್ಯೆಗಳು ಕೂಡ ಕಡಿಮೆ ಮಾಡುವಂಥ ಎಣ್ಣೆ ರೆಡಿ ಆಯಿತು ನೋಡಿ. ಹಾಗಾದರೆ ಈ ಥರ ಇರುವಂಥ ಎಲ್ಲನೂ ಕೂಡ ಮಾಡಿಕೊಂಡು ನೀವು ಕೂಡ ಹಚ್ಕೋಬೋದು. ಇವಾಗ ಬಿಸಿ ಬಿಸಿ ಇರುವಂಥದ್ದು ಎಣ್ಣೆ ನಾವು ಹಾಗೆ ಕೂಡ ಹಚ್ಚಬಾರ್ದು. ಇವಾಗ ಎಣ್ಣೆ ಸೋದಿಸ್ಕೊಂಡು ತೊಗೊಂಡಿದ್ದೀನಿ, ಆದರೂ ಕೂಡ ಇನ್ನೊಂದು ಸ್ವಲ್ಪ ಮೇಲೆ ನೋಡಿ ಈ ರೀತಿ ಒಳಗಡೆ ಇರುವಂಥದ್ದು ಇನ್ನೊಂದು ಸ್ವಲ್ಪ ಎಣ್ಣೆ ಕೂಡ ಸೋದಿಸ್ಕೊಂಡು ತೊಗೊಳ್ತಾ ಇದ್ದೀನಿ. ಹಾಗೆ ನೋಡಿ ನಾವು ಎಣ್ಣೆ ಹೀಗೆ ಹಚ್ಕೋಬಾರ್ದು. ನಾವು ಇನ್ನೂ ಏನು ಮಾಡಬೇಕಂದ್ರೆ ಸ್ನೇಹಿತರೆ, ನಾವು ಇದು ಎಣ್ಣೆ ಇನ್ನೊಂದು ಸ್ವಲ್ಪ ಫ್ರೆಶ್ ಆಗಿ ಮತ್ತು ನೋಡಿ ಎಣ್ಣೆ ಕೂಡ ಮಾಡ್ಕೊಂಡಾಗಿತ್ತು. ಹಾಗೆ ಇನ್ನೊಂದು ಸ್ವಲ್ಪ ಫಿಲ್ಟ್ರ್ ಮಾಡ್ಕೋಬೇಕಂದ್ರೆ ಎಣ್ಣೆ ಏನು ಮಾಡಬೇಕಂದ್ರೆ ಒಂದು ಕಾಟನ್ ಬಟ್ಟೆ ತೊಗೊಂಡು ಕಾಟನ್ ಬಟ್ಟೆಯಲ್ಲಿ ನಾವು ಎಣ್ಣೆ ಸೋದಿಸ್ಕೊಂಡು ತೊಗೋಬೇಕು. ಇವಾಗ ನೋಡಿ ಇನ್ನೊಂದು ಬಟ್ಲು ತೊಗೊಂಡಿದ್ದೀನಿ, ಮತ್ತು ಟೀ ಸೋಸುವಂಥ ಚಾಳಣಿ ತೊಗೊಂಡು ಅದರಲ್ಲಿ ಮತ್ತೆ ಈ ರೀತಿ ಕಾಟನ್ ಬಟ್ಟೆ ಇಟ್ಟಿದ್ದೀನಿ. ಆಮೇಲೆ ಎಣ್ಣೆ ಸೋದಿಸ್ಕೊಂಡು ತೊಗೊಳ್ತಾ ಇದ್ದೀನಿ. ಈ ಥರ ಎಣ್ಣೆ ಸೋದಿಸ್ಕೊಂಡು ತೊಗೊಂಡ್ವಿ ಅಂದರೆ ನಾವು ತಲೆಗೆ ಅಪ್ಲೈ ಮಾಡಿರ್ತೀವಲ್ವ, ಯಾರಿಗೂ ಕೂಡ ಈ ರೀತಿ ಸ್ವಲ್ಪ ಕೂಡ ಗೊತ್ತಾಗಲ್ಲ. ಫ್ರೆಶ್ ಆಗಿ ಎಣ್ಣೆ ಕೂಡ ಫಿಲ್ಟ್ರಾಗಿ ಬಂದಿರುತ್ತೆ. ಹಾಗಾಗಿ ಈ ಥರ ಎಣ್ಣೆ ನೀವು ವಾರದಲ್ಲಿ 2 ಸರ್ತಿ ಹಚ್ಕೊಂಡ್ರೆ ಸಾಕು. ಜಾಸ್ತಿ ದಿನ ಕೂಡ ಹಚ್ಕೋಬೇಕಂತೇನಿಲ್ಲ. ವಾರದಲ್ಲಿ 2 ಸರ್ತಿ ನಿಮ್ಮ ತಲೆಗೆ ರಾತ್ರಿ ಹೊತ್ತಿಗೆ ಮಸಾಜ್ ಕೊಡಿ, ಬೆಳಗ್ಗೆ ಹೊತ್ತಿಗೆ ನೀವು ತಲೆ ವಾಶ್ ಮಾಡಿದ್ರೆ ಸಾಕು. ನಿಮ್ಮ ಕೂದಲು ನೋಡ್ತಾ ನೋಡ್ತಾ ಗ್ರೋತ್ ಕೂಡ ಆಗುತ್ತೆ, ಕೂದಲು ಕೂಡ ಬ್ಲ್ಯಾಕ್ ಆಗುತ್ತೆ. ಹಾಗೆ ಮಕ್ಕಳಿಗೂ ಕೂಡ ಯೂಸ್ ಮಾಡ್ಬೋದು. ದೊಡ್ಡವರಂತೇನಿಲ್ಲ, ಸಣ್ಣ ಮಕ್ಕಳ ವಯಸ್ಸಾದರೂ ಕೂಡ ಅವರಿಗೆ ಕೂಡ ಬಿಳಿ ಕೂದಲ ಸಮಸ್ಯೆ ಇದ್ದರೂ ಅವರಿಗೂ ಕೂಡ ಹಚ್ಬೋದು. ಹಾಗೆ ಹೇರ್ ಫಾಲ್ ಕೂಡ ಆಗ್ತಾಯಿದೆ ಅಂದರೆ ಅವರು ಕೂಡ ಯೂಸ್ ಮಾಡ್ಬೋದು. ನೋಡಿ ಎಷ್ಟು ಕಪ್ಪು ಬಣ್ಣಕ್ಕೆ ಬಂದಿರುವಂಥ ನ್ಯಾಚುರಲ್ ರೀತಿಯಾಗಿ ಮಾಡಿರುವಂಥ ಆಯಿಲ್ ನೋಡಿ.
ಹಾಗಾದರೆ ಯಾಕೆ ತಡ ಮಾಡ್ತೀರಾ ವೀಕ್ಷಕರೇ? ನಿಮ್ಮ ಕೂದಲಿನ ಸಮಸ್ಯೆಗೆ ಈ ಥರ ಇರುವಂಥ ಹೇರ್ ರೆಮಿಡಿ ಖಂಡಿತವಾಗಿ ಟ್ರೈ ಮಾಡಿ ನೋಡಿ. ನಿಮಗೂ ಕೂಡ ಒಳ್ಳೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ನಾವು ಕೂಡ ವಾರದಲ್ಲಿ ಈ ಥರ ಎಣ್ಣೆ ನಮ್ಮ ಮನೆಯಲ್ಲಿ ಎಲ್ಲರೂ ಕೂಡ ಯೂಸ್ ಮಾಡ್ತಾನೆ ಇರ್ತೀವಿ. ನಮ್ಮ ಕೂದಲು ನೋಡಿ ಚೆನ್ನಾಗಿ ಗ್ರೋತ್ ಆದಮೇಲೆ ನಾವು ಮತ್ತೆ ಮತ್ತೆ ಕಟ್ ಮಾಡುವಂಥ ಅವಶ್ಯಕತೆ ಬೀಳುತ್ತೆ. ಅಷ್ಟು ಚೆನ್ನಾಗಿ ನಮ್ಮ ಕೂದಲಿನ ಸಮಸ್ಯೆಗಳೆಲ್ಲನೂ ಕೂಡ ನಿವಾರಣೆಯಾಗಿ ನಿಮ್ಮ ಕೂದಲಿನಲ್ಲಿ ತುಂಬಾ ಚೆನ್ನಾಗಿ ಬೆಳವಣಿಗೆ ಕೂಡ ಆಗುತ್ತೆ. ನೋಡ್ತಾ ಇರ್ಬೋದು ಎಷ್ಟು ಕಪ್ಪು ಬಣ್ಣ ಆಗಿರುವಂಥ ಎಣ್ಣೆ ನೋಡಿ. ಹಾಗಾದರೆ ಇಷ್ಟು ಚೆನ್ನಾಗಿ ಮಾಡಿರುವಂಥ ಎಣ್ಣೆ ಯಾರಿಗೆಲ್ಲ ಸಮಸ್ಯೆ ಇರುತ್ತಲ್ಲ ಅವರಿಗೆಲ್ಲರಿಗೂ ಕೂಡ ವಿಡಿಯೋ ಶೇರ್ ಮಾಡಿ ಅವರು ಕೂಡ ನೋಡಿ ಟ್ರೈ ಮಾಡಲಿ ಅಂತ ನಾನು ಕೂಡ ಭಾವಿಸ್ತಾ ಇದ್ದೀನಿ. ಹಾಗಾದರೆ ಇವತ್ತಿನ ಹೇರ್ ಆಯಿಲ್ ರೆಡಿ ಆಗಿರೋದು. ಹಾಗೆ ನಾನು ತಲೆಗೂ ಕೂಡ ಮಸಾಜ್ ಕೊಡ್ತೀನಿ, ಬನ್ನಿ ಅದು ಕೂಡ ಯಾವ ರೀತಿ ಅಂತ ತೋರಿಸ್ತೀನಿ. ಇವಾಗ ನೋಡಿ ಸ್ನೇಹಿತರೆ, ನನ್ನ ತಲೆಗೆ ಚೆನ್ನಾಗಿ ಕಾಣಿಸ್ತಾ ಇರ್ಬೋದು ಎಷ್ಟು ಕಪ್ಪಗಾಗಿರುವಂಥ ಕೂದಲು. ಈ ಥರ ನಿಮ್ಮ ಕೂದಲು ಕೂಡ ಕಪ್ಪು ಮಾಡ್ಕೋಬೋದು. ಇವಾಗ ಆಯಿಲ್ ತೊಗೊಂಡಿದ್ದೀನಿ. ನಾನು ಇವಾಗ ಆಯಿಲು ಬೆರಳಿನ ಸಹಾಯದಿಂದ ಚೆನ್ನಾಗಿ ಬುಡಕ್ಕೆ ಹಚ್ಕೋಬೇಕು. ಜಾಸ್ತಿ ಕೂಡ ಪ್ರೆಷರ್ ಹಾಕಿ ನೀವು ತಲೆಗೆ ಮಸಾಜ್ ಕೊಡಬೇಡಿ. ನಾರ್ಮಲಿ ಈ ಥರ ಮಸಾಜ್ ಕೊಡಿ. ಆಮೇಲೆ ನೀವು ತಲೆ ಚೆನ್ನಾಗಿ ಮಸಾಜ್ ಕೊಡ್ತಾ ಹೋದಾಗ ಒಂಥರ ರಿಲ್ಯಾಕ್ಸ್ ಆಗುತ್ತೆ ನಮ್ಮ ತಲೆ ಕೂಡ. ಇದು ನೀವು ರಾತ್ರಿ ಹೊತ್ತಿಗೂ ಕೂಡ ಹಚ್ಕೋಬೋದು. ಏನು ಡೈಲಿ ಕೂಡ ನೀವು ನೋಡಿ ಈ ಥರ ಹಚ್ಕೊಂಡು ಹಾಗೆ ಇಟ್ಕೊಂಡ್ರು ಕೂಡ ಏನಾಗಲ್ಲ. ನಮ್ಮ ಕೂದಲು ಚೆನ್ನಾಗಿಯೇ ಬೆಳವಣಿಗೆ ಆಗ್ತಾ ಬರುತ್ತೆ. ಹಾಗಾಗಿ ನೀವೇನು ವಾಶ್ ಮಾಡ್ಕೋಬೇಕಂತ ಏನು ಅವಶ್ಯಕತೆ ಕೂಡ ಇಲ್ಲ. ನೀವು ಈ ಥರ ಟ್ರೈ ಮಾಡ್ತಾ ಇರ್ಬೋದು. ಹಾಗೆ ಇಟ್ಕೊಂಡ್ರು ಕೂಡ ಏನು ಪರವಾಗಿಲ್ಲ. ಏನಾಗುತ್ತೆ ಅಂದರೆ ಒಬ್ರೊಬ್ರಿಗೆ ಇಷ್ಟ ಆಗಲ್ಲ ಆಯಿಲಿ ಕೂದಲು, ಹಾಗಾಗಿ ನೀವು ವಾಶ್ ಮಾಡ್ಕೋಬೋದು. ನಾನು ಜಾಸ್ತಿ ಏನು ವಾಶ್ ಮಾಡಲ್ಲ, ಹಾಗೆ ಯೂಸ್ ಮಾಡ್ತಾ ಇರ್ತೀನಿ ವಾರದಲ್ಲಿ 2 ಸರ್ತಿ 3 ಸರ್ತಿ. ಹಾಗೆ ನಾನು ತಲೆಗೂ ಕೂಡ ಇಟ್ಕೊಳ್ತೀನಿ. ಹಾಗೆ ಇಟ್ಕೊಂಡು ವಾರದಲ್ಲಿ 1-2 ಸರ್ತಿ ಮಾತ್ರ ತಲೆ ವಾಶ್ ಮಾಡ್ಕೊಳ್ತೀನಿ. ಹಾಗಾದರೆ ತಡ ಮಾಡದೆ ಟ್ರೈ ಮಾಡಿ. ನೋಡಿದ ತಕ್ಷಣ ನೀವು ಕೂಡ ಈ ರೀತಿ ಮಾಡಿಕೊಂಡು ಯೂಸ್ ಮಾಡಿ ನೋಡಿ. ವಾರದಲ್ಲಿ ನಿಮಗೂ ಕೂಡ ರಿಸಲ್ಟ್ ಸಿಕ್ಕಿದ ಮೇಲೆ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ ನಿಮಗೂ ಕೂಡ ಈ ಥರ ರಿಸಲ್ಟ್ ಸಿಕ್ಕಿದೆ ಅಲ್ವಾ ಅಂತ. ಹಾಗೆ ಈ ಸಿಕ್ಕಿದ ಮೇಲೆ ನೀವು ಕೂಡ 4 ಜನರಿಗೆ ಶೇರ್ ಮಾಡಿ ಅಂತ ಕೂಡ ನಾನು ತಿಳ್ಕೊಳ್ತೀನಿ ಸ್ನೇಹಿತರೆ. ನಾನಿವಾಗ ತಲೆಗೆಲ್ಲ ಕೂಡ ಮಸಾಜ್ ಕೊಟ್ಟಾಯಿತು. ಹಾಗೆ ಕೂದಲಿನ ಬುಡಭಾಗಕ್ಕೂ ಕೂಡ ನಾವು ಚೆನ್ನಾಗಿ ಎಣ್ಣೆ ಈ ರೀತಿ ಹಚ್ಕೋಬೇಕು. ಆವಾಗಲೇ ನಮ್ಮ ಕೂದಲು ಚೆನ್ನಾಗಿ ಗ್ರೋತ್ ಆಗುತ್ತೆ. ಆಯ್ತಲ್ವಾ ಸ್ನೇಹಿತರೆ, ಈ ರೀತಿ ನೀವು ಕೂಡ ಮಸಾಜ್ ಕೊಟ್ಕೊಂಡು ನಿಮ್ಮ ತಲೆಯ ಕೂದಲು ಚೆನ್ನಾಗಿ ಬೆಳವಣಿಗೆ ಮಾಡ್ಕೊಂಡು ಬಿಡಿ. ಹಾಗಾದರೆ ಯಾಕೆ ತಡ ಮಾಡ್ತೀರಾ? ನೋಡಿದ್ಮೇಲೆ ಮಾಡ್ಕೊಂಡು ನೋಡಿ. ವಿಡಿಯೋ ಕೂಡ ಈಗ ಇಷ್ಟ ಆಗಿದೆ ಅಂತ ನಾನು ಕೂಡ ಅಂದ್ಕೊಳ್ತೀನಿ. ಹಾಗಿದೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮ್ಮ ವಿಡಿಯೋಗಾಗಿ ಕಾಯ್ತಾರೆ ವೀಕ್ಷಕರೇ. ಪೂರ್ತಿ ವಿಡಿಯೋ ನೋಡೋದಕ್ಕೆ ಧನ್ಯವಾದ ಸ್ನೇಹಿತರೆ.